ಜೈಲಿನ ಕರಾಳ ಮುಖವಾಡವನ್ನ ಬೆಚ್ಚಿಟ್ಟಿದ್ದಾರೆ ಅಡ್ವೊಕೇಟ್. ಜಿಲ್ಲಾಧಿಕಾರಿಗಳಿಗೆ ದರ್ಶನ್ ಕೂಡ ಕೊಟ್ಟಿದ್ರ ಹಣ ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ನೋಡಿ, ಜೈಲಿನ ಒಂದೊಂದೇ ಮುಖಗಳನ್ನ ನಾವು ನೋಡ್ತಾ ಹೋದ್ರೆ ಇಲ್ಲಿ ಯಾರ್ಯಾರು ಯಾವ್ಯಾವ ನಿಟ್ಟಿನಲ್ಲಿ ಯಾವ್ಯಾವ ಇನ್ಫ್ಲೂಯೆನ್ಸ್ ತಗೊಂಡು ಬಂದು ಇಲ್ಲಿ ಕೆಲಸಗಳನ್ನ ಮಾಡಿಸ್ಕೊಳ್ತಾರೆ ಅನ್ನೋದು ಜೈಲಿನ ಕರಾಳ ಮುಖವಾಡವನ್ನ ಬೆಚ್ಚಿಟ್ಟಿದ್ದಾರೆ ಇದೀಗ ಅಡ್ವೊಕೇಟ್. ಜೈಲಾಧಿಕಾರಿಗೂ ಕೂಡ, ಅಂದ್ರೆ ಜೈಲಲ್ಲಿರುವಂತಹ ಜೈಲಾಧಿಕಾರಿಗಳು ಏನಿರ್ತಾರೆ ಆ ಜೈಲಾಧಿಕಾರಿಗೂ ಕೂಡ ದರ್ಶನ್ ಹಣ ಕೊಟ್ಟಿದ್ರ ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ದಾಸನ ಬಳಿಯೂ ಕೂಡ ಹಣ ಪಡೆದಿದ್ದಾರಂತೆ ಜೈಲಾಧಿಕಾರಿಗಳು. ಬಡ ಪೋಷಕರು ಬಂದ್ರೂ ಕೂಡ ಹಣ ಕೊಡ್ಬೇಕಂತೆ. ಹಣ್ಣು ಹಂಪಲು ಕೊಡೋದಕ್ಕೂ ಕೂಡ ಕೈ ಬಿಸಿ ಮಾಡ್ಲೇಬೇಕಂತೆ. ಅಂದ್ರೆ ಜೈಲಲ್ಲಿರುವಂತಹ ಖೈದಿಗಳಿಗೆ ಒಂದು ಹಣ್ಣು ಹಂಪಲು ಬ್ರೆಡ್ ಬಿಸ್ಕೆಟ್ ಏನೋ ತಗೊಂಡು ಬಂದಿರ್ತಾರ ಅವ್ರು ನೋಡಕ್ಕೆ ಅಂತ ಬಂದವರು. ತಗೊಂಡು ಬಂದಾಗ ಅದನ್ನ ಅವ್ರಿಗೆ ಕೊಡಕ್ಕೂ ಕೂಡ ಇವ್ರ ಕೈ ಬಿಸಿ ಮಾಡಿದ ನಂತರನೇ ಅವ್ರು ತಂದಂತಹ ಹಣ್ಣಾಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು ಅವರು ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಜೈಲಿನ ಒಳಗಡೆ ನಡೆಯೋದೆಲ್ಲ ಅವ್ಯವಹಾರ ಅಂತೆ. ಟೆನ್ನಿಸ್ ಬಾಲ್ ನಲ್ಲಿ ಗಾಂಜಾ ತುಂಬಿ ಎಸಿತಾರಂತೆ. ನೋಡಿ ಏನೇನೆಲ್ಲ ಯಾವ್ಯಾವ ರೀತಿಯಾಗೆಲ್ಲ ಮಾಡಬಹುದು ಅಂತ. ಟೆನ್ನಿಸ್ ಬಾಲ್ ನಲ್ಲಿ ಗಾಂಜಾ ತುಂಬಿ ಆಚೆಯಿಂದ ಹೊಳಗೆ ಎಸಿತಾರಂತೆ. ತೆಂಗಿನಕಾಯಿಗೆ ಎಣ್ಣೆ ಇಂಜೆಕ್ಟ್ ಮಾಡ್ತಾರಂತೆ. ಎಲ್ಲದಕ್ಕೂ ಕೂಡ ಹಣ ಕೊಡಬೇಕು ಅಂತಾರೆ ವಕೀಲರು. ಗ್ಯಾರಂಟಿ ನ್ಯೂಸ್ಗೆ ವಕೀಲ ಕಾರ್ತಿಕ್ ಈ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೈಲಿನಲ್ಲಿ ಆಗ್ತಿರುವಂತಹ ಅನಾಹುತಗಳು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಅಲ್ಲಿರುವಂತಹ ಒಬ್ಬ ಸಾಮಾನ್ಯ ಕೈದಿಯಿಂದ ಹಿಡಿದು ಏನೋ ಟಾಪ್ ಮೋಸ್ಟ್ ಟೆರರಿಸ್ಟ್ ಅಂತ ಅನ್ಕೊಂಡವರು ಕೂಡ ಈಗಾಗಲೇ ಮೊಬೈಲ್ ಫೋನ್ಸ್ನ ಯೂಸ್ ಮಾಡ್ತಿದ್ದಾರೆ, ಜೊತೆಗೆ ಪಾರ್ಟಿಗಳನ್ನ ಮಾಡ್ತಿದ್ದಾರೆ, ಮತ್ತೆ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಕೂಡ ಈಗಾಗಲೇ ವರ್ತನೆ ಮಾಡ್ತಿದ್ದಾರೆ. ಇವೆಲ್ಲ ಆಗಿ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ನಾವು ಕಠಿಣವಾದಂಥ ಕ್ರಮ ತಗೊಳ್ತೀವಿ ಅಂತ ಒಂದು ಮಾತನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಅಂದರೆ ಇದೆಲ್ಲ ಆಗೋದಕ್ಕೆ ಕಾರಣ ಯಾರು ಅಂತ ನೋಡಿದ್ರೆ ಅಲ್ಲಿ ಕೊನೆಗೆ ಬರುವಂಥದ್ದು ಅಲ್ಲಿರುವಂಥ ಜೈಲಿನ ಅಧಿಕಾರಿಗಳು. ಯಾಕಂದರೆ ಅವರಿಗೆ ಗೊತ್ತಿಲ್ದಲೇ ಅಲ್ಲಿರುವಂಥ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಸೊ ಹೀಗಾಗಿ ಅಲ್ಲಾಗುವಂಥ ಕೆಲವೊಂದು ವಿಚಾರಗಳನ್ನ ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೂ ಕೂಡ ಈಗಾಗಲೇ ವಕೀಲರಾಗಿರುವಂಥ ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಯಾವ ರೀತಿಯಾಗಿ ಇಷ್ಟೊಂದು ಫ್ರೀಡಮ್ನ ಕೊಡ್ತಾರೆ ಸರ್? ಯಾವ ಕಾರಣಕ್ಕೋಸ್ಕರ ಕೊಡ್ತಾರೆ? ಏನು ಹಣ ಇಸ್ಕೊಳ್ತಾರಾ ಅಥವಾ ಅವ್ರಿಗೆ ಏನಾದ್ರು ಫೇವರ್ ಮಾಡಿಕೊಡ್ತಾರಾ ಏನು ಅಂತ ಸರ್ ಇದೆಲ್ಲ? ನೋಡಿ, ಜೈಲು ಅಂತ ಹೇಳಿದ್ರೆ ದುಡ್ಡು, ಅಲ್ಲಿ ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟೇ ಕೊಡಬೇಕಾಗುತ್ತೆ. ಈಗ ಯಾರೋ ಒಬ್ಬ ಅಕ್ಯೂಸ್ಡ್ ಅರೆಸ್ಟ್ ಆಗಿರ್ತಾನೆ, FIR ಆಗಿರುತ್ತೆ. ಸೊ ಅವ್ರಿಗೆ ಹಿಂದೆ ಮುಂದೆ ಏನೂ ಗೊತ್ತಿರಲ್ಲ, ಇನ್ನೋಸೆಂಟ್ ಇರ್ತಾರೆ. ಸೊ ಆಗಿನ ಸಮಯದಲ್ಲಿ ಏನಾಗುತ್ತೆ, ಅವ್ರ ಪೇರೆಂಟ್ಸ್ ನೋಡಕ್ಕೆ ಬರ್ತಾರೆ, ಅವ್ರ ಹತ್ರನೂ ಸಹ ಅವರು ದುಡ್ಡು ಇಸ್ಕೊಂಡು ಒಳಗೆ ಹೋಗೋಕ್ಕೂ ದುಡ್ಡು, ಅವ್ರೇನಾದರೂ ಹಣ್ಣು ಹಂಪಲು ತಂದಿದ್ರೆ ಅದಕ್ಕೂ ದುಡ್ಡು, 1 kg ತಂದಿದ್ರೆ ಅದರಲ್ಲಿ ಅರ್ಧ kg ಇವರೇ ತೊಗೊಂಡಿರ್ತಾರೆ. ಸೊ ತಗೊಂಡು ಮತ್ತೆ ಒಳಗೆ ಅದನ್ನು ತಲುಪ್ಸಕ್ಕೆ ಆ ಒಂದು ವ್ಯಕ್ತಿ ಹತ್ರ ತಲುಪ್ಸಕ್ಕೆ ತುಂಬಾ ದುಡ್ಡು ಖರ್ಚು ಮಾಡ್ಬೇಕಾಗಿ ಬರುತ್ತೆ. ಸರ್, ಈಗ ಆ ನಟ ದರ್ಶನ್ ಕೂಡ ಒಳಗಿರುವಂತದ್ದು ನಿಮಗೂ ಕೂಡ ಗೊತ್ತಿದೆ. ಅವರಿಂದನೂ ಕೂಡ ಜೈಲಿನ ಅಧಿಕಾರಿಗಳು ಹಣವನ್ನು ಇಸ್ಕೊಂಡಿದ್ದಾರೆ, ಆನಂತರ ಕೆಲವೊಂದು ಫೆಸಿಲಿಟೀಸ್ ಕೊಟ್ಟಿಲ್ಲ ಅನ್ನೋ ಮಾತುಗಳು ಕೂಡ ಹರಿದಾಡ್ತಿದೆ. ಇದು ನಿಮ್ಮ ಅನಿಸಿಕೆ ಏನು ಸರ್? ನಿಜಾನ ಸುಳ್ಳ ಹೇಗೆ ಅಂತ? ನೋಡಿ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಬಟ್ ಕೆಲವೊಂದು ಮಾಹಿತಿಯ ಪ್ರಕಾರ ಅಲ್ಲಿ ಜೈಲಿನಲ್ಲಿ ಇರುವಂತಹ ಕೈದಿಗಳು ಹೇಳೋ ಪ್ರಕಾರ ದುಡ್ಡು ಕೊಟ್ಟಿದ್ದಾರೆ. ಅವರು ತಿರ್ಗಾ ಈ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ರಿಜೆಕ್ಟ್ ಆಗಿ ಬಂದ ನಂತರನೂ ಸಹ ದುಡ್ಡು 2ನೇ ಸಲನೂ ದುಡ್ಡು ಹೋಗಿದೆ ಅನ್ನುವಂಥದ್ದು ಅಲ್ಲಿನ ಕೈದಿಗಳು ಮಾತಾಡುವಂತಹ ಒಂದು ನಾರ್ಮಲ್ ವಿಷಯ ಆಗಿರುತ್ತೆ ಅದು. ಸೊ ಈ ಥರ ಇದೆ ಸರ್, ಇಟ್ಸ್ ಲೈಕ್ ದಟ್. ಅದು ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಈಗ ಕೆಲವೊಂದು ಐಟಮ್ಸ್ಗಳಲ್ಲಿ ಈಗ ಜೈಲಿಗೆ ಹೋಗುವಂಥ ಎಕ್ಸಾಂಪಲ್ ಅನ್ನು ಕಾಯಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಇದರಲ್ಲೆಲ್ಲ ಗಾಂಜಾವನ್ನು ಇಟ್ಟು, ಮೊಬೈಲನ್ನು ಇಟ್ಟು, MDAಗಳನ್ನ ಇಟ್ಟು ಹೋಗುತ್ತೆ ಅನ್ನೋ ಒಂದು ವಿಚಾರಗಳು ಕೂಡ ಇರುವಂಥದ್ದು. ಅದ್ರ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ? ನೋಡಿ ಸರ್, ಒಳಗಡೆ ನಿಮಗೆ ಗಾಂಜಾಯಿಂದ ಹಿಡಿದು, ಸಿಗರೇಟಿಂದ ಹಿಡಿದು, ಮತ್ತು ಆಲ್ಕೋಹಾಲಿಂದ ಹಿಡಿದು ಎಲ್ಲನೂ ಸಿಗುತ್ತೆ. ಇದು ಹೆಂಗೆ ಸಿಗುತ್ತೆ? ಇದು ಒಂದು ಅಧಿಕಾರಿಗಳ ಒಂದು ಗಮನಕ್ಕೆ ಬಂದೇ ಸಿಗುವಂಥದ್ದು ಒಂದು. ಇಲ್ಲ ಅಂತ ಹೇಳಿದ್ರೆ, ಯಾಕಂದರೆ ಅಲ್ಲಿ ಹೈ ಸೆಕ್ಯೂರಿಟಿ ಇದೆ, ಎಲ್ಲ ಕಡೆ CCTV ಕ್ಯಾಮ್ರಾಗಳಿದೆ. ಸೊ ಆದ್ದರಿಂದ ಅದು ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಅಧಿಕಾರಿಗಳ ಒಂದು ಇದಿಲ್ಲದೆ, ಕನ್ಸರ್ನ್ ಇಲ್ಲದೆ ಒಳಗಡೆ ಹೋಗುವಂತಹ ಸಾಧ್ಯತೆ ಇಲ್ಲ. ಹಂಗೇನು ಒಳಗಡೆ ಹೋಗಿದ್ರೆ ನೋಡಿ, ಈಗ ಟೆನ್ನಿಸ್ ಬಾಲ್ ಇಟ್ಕೊಂಡಿರ್ತಾರೆ, ಆ ಟೆನ್ನಿಸ್ ಬಾಲಲ್ಲಿ ಒಳಗಡೆ ಗಾಂಜಾವನ್ನು ಹಾಕಿ ಮೇಲಿಂದ ಆ ಪಾಯಿಂಟ್ ಗೊತ್ತಿರುತ್ತೆ ಅವ್ರಿಗೆ, ಮೇಲಿಂದ ಹಾಕುವಂಥದ್ದು ಮಾಡ್ತಾರೆ. ಮತ್ತು ಈ ಒಂದು ತೆಂಗಿನಕಾಯಿ ಇರುತ್ತೆ, ನಿಮಗೆ ಅಡುಗೆ ಮಾಡೋದಕ್ಕೆ ತೆಂಗಿನಕಾಯಿ ಬೇಕೇ ಬೇಕು. ಆ ಪರ್ಟಿಕ್ಯುಲರ್ ಪಾರ್ಟ್ ಮಾತ್ರ ತೆಗೆದ್ಬಿಟ್ಟು ಅದು ಇಂಜೆಕ್ಟ್ ಮಾಡ್ತಾರೆ ಆಲ್ಕೋಹಾಲ್ನ.
ಇಂತಿಷ್ಟು ML ಅಂತ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿ ಅದನ್ನು ಒಳಗಡೆ ಹಂಗೆ ಕಳಿಸ್ತಾರೆ. ನಾರ್ಮಲಾಗಿ ಈಗ ನಮಗೆ ವಾಟರ್ ಆಲ್ ಎಸೆನ್ಷಿಯಲ್ ಕಮಾಡಿಟೀಸ್ ಹೋಗುತ್ತೆ, ಅದೇ ಥರ ಹೋಗುತ್ತೆ. ಸೊ ಈ ಥರ ಎಲ್ಲ ನಡೀತವೆ ಸರ್, ಈ ಥರ ಎಲ್ಲ ಅವ್ಯವಹಾರಗಳು ನಡೀತವೆ. ಸೊ ಇದಿಷ್ಟು ವಕೀಲರಾಗಿರುವಂಥ ಕಾರ್ತಿಕ್ ಅವರ ಮತ್ತು ಅಂದರೆ ಒಳಗಡೆ ಎಲ್ಲ ರೀತಿಯಾದಂಥ ವ್ಯವಹಾರಗಳು ನಡೀತಾ ಇದೆ. ಇದೆಲ್ಲದಕ್ಕೂ ಕೂಡ ಜೈಲಿನ ಅಧಿಕಾರಿಗಳು ಕೂಡ ಕಂಪ್ಲೀಟಾಗಿ ಶಾಮೀಲಾಗಿರ್ತಾರೆ. ಅದನ್ನು ಸರ್ಕಾರ ಗಮನ ಹರಿಸಿ ಅದ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ತಗೋಬೇಕು ಅನ್ನೋ ಮಾತನ್ನು ಸಹ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.